ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ನಾನು ನಿಮ್ಮ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ಇವತ್ತು ಪನ್ನೀರ್ ಮಖಾನ ಕರಿ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ. ಮಖಾನ ಅಂದರೆ ತುಂಬ ತಾವರೆ ಬೀಜದ್ರಿಂದ ಮಾಡೋದು ಇದು ಮಖಾನ. ನೋಡಿ, ಒಂದು ಕಪ್ ಮಖಾನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ರಿ. ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಆಮೇಲೆ ಹುರ್ಕೊಬೇಕು. ಫಸ್ಟ್ ಮಸಾಲೆ ರುಬ್ಕೊಂಬಿಡೋಣ. ಎಲ್ಲ ಹಸಿ ಮಸಾಲೆನೇ ರುಬ್ಕೊಳೋದು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇದು ಸಪ್ರೇಟ್ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ನೋಡಿ, ರುಬ್ಬಕ್ಕೆ ಒಂದು ಮಿಕ್ಸಿ ಜಾರ್ ತಗೋಣ. ಮೊದಲಿಗೆ ನೋಡಿ, ದೊಡ್ಡ ಟೊಮೊಟೊ 2 ಟೊಮೊಟೊ ದಪ್ಪಗೆ ಹಚ್ಕೊಂಡಿದ್ದೀನಿ ರುಬ್ಬೋದ್ರಿಗಲ್ವ, ಹಂಗಾಗಿ ದಪ್ಪ ಟೊಮೊಟೊ 2 ಟೊಮೊಟೊ ದೊಡ್ಡದು 2 ಟೊಮೊಟೊ ಹಚ್ಕೊಂಡಿದ್ದೀನಿ ದಪ್ಪಕ್ಕೆ. ಮತ್ತು ಒಂದು ಈರುಳ್ಳಿ, ಇದು ಅಷ್ಟೇ ದಪ್ಪಗೆ ಹಚ್ಕೊಂಡಿದ್ದೀನಿ ರುಬ್ಬೋದ್ರಿಗೆ. ನೋಡಿ, ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಒಂದು 6 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಲ್ಲರಾಗೂ ಇರ್ತದೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಣ್ಣು ಮೆಣಸಿನ್ಕಾಯಿದು ಹಸಿರು ಮೆಣಸಿನ್ಕಾಯ್ದಲ್ಲಿ ಹಣ್ಣು ಮೆಣಸಿನ್ಕಾಯಿ ಇದೊಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಖಾರ ಕಮ್ಮಿ ತಿನ್ನೋರಾದರೆ ಕಡಿಮೆ ಮಾಡ್ಕೊಳ್ಳಿ. ಮತ್ತು ನೋಡಿ, ಒಂದು 8 ಗೋಡಂಬಿ ತೊಗೊಂಡಿದ್ದೀನಿ, 8 ಬಾದಾಮಿ ತೊಗೊಂಡಿದ್ದೀನಿ. ಮಖಾನ ಚಿಕ್ಕ ಒಂದು 20ರಿಂದ 25 ಇರ್ತದೆ ಮಖಾನ ಇದು, ಅದು ತೊಗೊಂಡಿದ್ದೀನಿ ರುಬ್ಬೋದ್ರಿಗೆ. ನೀರು ಏನು ಹಾಕ್ತಿರಂಗೆ ಫಸ್ಟು ರುಬ್ಕೊಬೇಕು. ಟೊಮೊಟೊದಲ್ಲಿರೋ ನೀರಿನ ಅಂಶನೇ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ರುಬ್ಕೊಂಬರ್ತೀನಿ. ನೋಡಿ, ರುಬ್ಕೊಂಬಂದಿದ್ದೀನಿ. ನೀರು ಏನು ಹಾಕಲಿಲ್ಲ, ಹಂಗೆ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ಕಲರಾಗಿದೆ. ನೀರೊಂದು ಸ್ವಲ್ಪ ಹಾಕಿಲ್ಲ, ಗಟ್ಟಿಯಾಗಿ ರುಬ್ಬಿದ್ದೀನಿ. ಬನ್ನಿ ಎಲ್ಲ ಹುರ್ಕೊಂಡು ಒಗ್ಗರಣೆ ಹಾಕ್ಕೋಣ. ನೋಡಿ, ಇದ್ರಿಗೆ ಮಸಾಲೆ ಪೌಡರು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ ಪುಡಿ 1/4 ಸ್ಪೂನು, ಇದು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರು ಇದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಖಾರ ಅಷ್ಟೊಂದಿಲ್ಲ, ಕಲರ್ ಬರುತ್ತೆ. ಖಾರ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ. ಅರಶಿನ 1/4 ಟೀ ಸ್ಪೂನು. ಬನ್ನಿ ಮಾಡೋಣ ಹಿಂಗೆ. ನೋಡಿ, ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಣ. ಮಖಾನ ಹುರ್ಕೊಳೋದ್ರಿಗೆ ಸ್ವಲ್ಪ 1 ಟೇಬಲ್ ಸ್ಪೂನು ಇಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಉರಿ ಸಣ್ಣ ಉರಿ ಇಟ್ಕೊಳ್ಳಿ. ಈಗ 1 ಕಪ್ ಮಖಾನ ತೊಗೊಂಡಿದ್ಮೇಲೆ ಮಖಾನ ಹಾಕ್ಕೊತೀನಿ. ಫಸ್ಟು ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು ಮಖಾನ. ಬೆಣ್ಣೆ ಬೇಕಾದರೆ ಬೆಣ್ಣೆನ ಹಾಕ್ಕೊಬೋದು. ನೋಡಿ, ಮಖಾನ ಆಗಿದೆ. ಮಖಾನ ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಪ್ಲೇಟ್ ತಗೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಪನ್ನೀರ್ ಹುರ್ಕೊಳಕ್ಕೆ 1 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಬೇಕು ಹುರ್ಕೊಳಕ್ಕೆ. ನೋಡಿ, ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಅದು ಪನ್ನೀರ್ ಸಿಡಿತದೆ, ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ಚಾಯ್ ನಮ್ಸ ಇರುತ್ತಲ್ಲ, ಹಾಕ್ತಾನೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. 1-2 ಸೆಕೆಂಡ್ ಹಂಗೆ ಬಿಡ್ತೀವಿ. ನೋಡಿ, ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ. ಊಟ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಪನ್ನೀರ್ ಆಗಿದೆ. ಎಲ್ಲ ತೊಗೊತಾ ಇದ್ದೀನಿ. ಸಪ್ರೇಟ್ ಮಾಡ್ಕೊಂಡು ಪ್ಲೇಟ್ ತೊಗೊತಾ ಇದ್ದೀನಿ. ನೋಡಿ, ಎಣ್ಣೆ ಇದೆಯಲ್ಲ, ಅದ್ರಾಗೆ ಇನ್ನೊಂದು ಚೂರು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಕು. ಸ್ವಲ್ಪ 1 ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣದೊಂದೇ ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣದೊಂದು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ.
ಈಗ ಮಸಾಲೆ ರುಬ್ಕೊಂಡಿದ್ರಲ್ಲ ನಾವು ಆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಸಿಡಿತದೆ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಿ. ನೋಡಿ, ಅದೇ ಮಿಕ್ಸಿ ಜಾರ್ಗೆ ಒಂದು 1/4 ಸ್ಪೂನ್ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಬೇಕು. ಇದೆಲ್ಲ ಹಸಿ ವಾಸನೆ ಹೋಗುತ್ತೆ, ಸುತ್ತಲೂ ಎಣ್ಣೆ ಬಿಟ್ಕೊಂಡ್ಬರುತ್ತೆ, ಆ ಥರ ಕುದಿಸ್ಬೇಕು. ನೋಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದ್ದಿದೆ, ಏನು ಕಲರ್ ಇದೆ ನೋಡಿ. ಪರಿಮಳ ಅಂತೂ ಘಮ ಘಮ ಅಂತ ಬರ್ತದೆ ನೋಡಿ. ಉರಿ ಫುಲ್ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲ ಸಿಡಿದು ಬಿಡುತ್ತೆ. ಈಗ ಮಸಾಲೆ ಪೌಡ್ರ್ಗಳಿದಾವಲ್ಲ ಅದೆಲ್ಲ ಹಾಕೋಣ. ಸ್ವಲ್ಪ ನೀರು ಹಾಕೋಣ. ನಿಮ್ಮ ಗಟ್ಟಿ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿ ನೀರು ಹಾಕ್ಕೊಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು ಚಪಾತಿಗೆ. ಅದೆಲ್ಲ ಸಿಡಿತದೆ. ನೋಡಿ, ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಉಪ್ಪು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಪನ್ನೀರು ಮಖಾನ ಎರಡು ಹಾಕ್ಕೊಂಬಿಟ್ಟು ಒಂದು 3 ನಿಮಿಷ ಕುದಿಸೋಣ. ಇದು ಒಂದು 3 ನಿಮಿಷ ಕುದಿಬೇಕು. ಮಖಾನ ಪನ್ನೀರು ಎರಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಕುದಿಸ್ಬೇಕು. ಉಪ್ಪು ಖಾರ ನೋಡ್ಕೊಳ್ಳಿ, ಇದು ಕುದ್ಮೇಲೆ ನೋಡಿ, ಆಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದ್ದಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ ಕಸ್ತೂರಿ ಮೇಥಿ ಹಿಂಗೆ ಪ್ರೆಸ್ ಮಾಡಿ ಹಾಕಿ ಚೆನ್ನಾಗಿರ್ತದೆ. ಒಂದು ಮಿಕ್ಸ್ ಕೊಡಿ. ನಿಧಾನಕ್ಕೆ ಅದೆಲ್ಲ ಕುದೀತಾ ಇರ್ತದಲ್ಲ, ಮೇಲೆ ಸಿಡಿತದೆ, ಕೈಯೆಲ್ಲ ಬಬ್ಬೆ ಬರುತ್ತೆ. ನಿಧಾನಕ್ಕೆ ಮಾಡಿ, ಸಣ್ಣ ಉರಿ ಇಟ್ಕೊಂಬಿಡಿ. ಓಪನ್ ಮಾಡಿದಾಗ ಸ್ವಲ್ಪ ಫ್ರೆಶ್ ಕ್ರೀಮು ನೋಡಿ, ಮಿಲ್ಕ್ ಬಡ್ಡದು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಲಾಸ್ಟಿಗೆ. ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ, ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪನ್ನೀರ್ ಮಖಾನ ಕರಿ ರೆಡಿ. ಚಪಾತಿ ಜೊತೆ ತಿನ್ನೋಣ ಬನ್ನಿ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಚಪಾತಿ ಜೊತೆ ಸವಿಯೋಣ. ನೋಡಿ, ಕರಿ ರೆಡಿ. ಮಖಾನ ಪನ್ನೀರ್ ಕರಿ. ನನ್ನ ಮಗನ ತಿಂತಾನೆ. ಈಗ ಪ್ರತಿಯೊಂದಿಗೂ ನನ್ನ ಮಗನಿಗೆ ಟೇಸ್ಟ್ ಕೊಡೋದು ನಾನು ಫಸ್ಟು. ಮೋಹಿತ್ ಬರಪ್ಪ, ಬಿಸಿ ಬಿಸಿ ಇದೆ ನೋಡಿ. ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ. ನನ್ನ ಮಗನಿಗೆ ಈ ಥರ ಕ್ರೀಮ್ ಹಾಕಿದ್ರೆ ತುಂಬ ಇಷ್ಟಪಡ್ತಾನೆ, ಅದಕ್ಕೆ ಅವ್ನಿಗೆ ಆ ಥರ ಕ್ರೀಮ್ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ನೋಡಪ್ಪ, ಟೇಸ್ಟ್ ನೋಡು. ಚಪಾತಿ ಮಾಡಿದ್ದೀನಿ. ಬಿಸಿ ಇದೆ. ಹೆಂಗಿದೆ? ನಿಧಾನ ತಿಂದ್ಬಿಟ್ಟು ಹೇಳು. ಈಗ ಊಟದ ಟೈಮು, ಟ್ಯೂಷನಿಂದ ಬಂದ ಈಗ ತಾನೆ. ಸೂಪರ್ ಆಗಿದೆ. ನೀವು ಒಂದು ಟೈಮ್ ಮಾಡಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೀವು ಒಂದು ಟೈಮ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ ಅಂತ, ತುಂಬ ಟೇಸ್ಟಿಯಾಗಿದೆ, ಅದ್ಭುತವಾಗಿದೆ. ನೀವು ಒಂದು ಸತಿ ಮಾಡಿ ನೋಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ, ಟ್ರೈ ಮಾಡಿ ಒಂದು ಸತಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.